ಬ್ರಹ್ಮಾಂಡ ಗುರೂಜಿಯವರ ಜೊತೆ ಮಾತುಕತೆ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆಯನ್ನ ಕೇಳಲಿದ್ದಾರೆ. ಆರ್ಟಿ ನಗರದ ರೇವತಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರಾ? ಗುರುಜಿ, ನಮ್ಮ ಈ ಪ್ರಶ್ನೆ ಎಲ್ರೂ ಕಾಡುವಂಥದ್ದು, ದೇವರು ಸರ್ವ ಅಂತರ್ಯಾಮಿ ಅಂತೆ ನಮ್ಮ ಪುರಾಣ ಹೇಳುತ್ತೆ. ನೀವು ಮಾತ್ರ ಇಂತಹ ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ದೇವರನ್ನು ಕಾಣಿ ಅಂತೂ ಹೇಳುತ್ತೀರಿ. ಹೇಗೆ ಗುರೂಜಿ, ವಿವರಿಸಬೇಕು. ಇದೊಂದು ವಿಚಾರ ಬಹಳ ಒಂದೊಂದ್ಸರಿ ನಗು ಬರುತ್ತೆ. ನೀವು ಕೇಳಿರೋ ವಿಚಾರ ಏನಂದ್ರೆ, ನಾನು ಎಷ್ಟೋ ಸಲ ಕಾರ್ಯಕ್ರಮದಲ್ಲಿ ಟಿವಿಲಿ ಪ್ರಶ್ನೆ ಕೇಳ್ತಾರೆ, ಬಹಳ ಜನ ಟಿವಿ ನೋಡ್ತಾ ಇರ್ತಾರೆ. ಆಗ ಹೇಳ್ತೀನಿ, ನೋಡಿ ಇಂಥ ದೇವಸ್ಥಾನ ಇದೆ, ಎಲ್ಲಿದೆ ಅಂದ್ರೆ ಕುಂಭಕೋಣಂ ಹತ್ರ ತಮಿಳ್ನಾಡಲ್ಲಿ. ಅದೇನು ಗುರುಗಳೇ ಯಾವಾಗಲೂ ತಮಿಳ್ನಾಡಿಗೆ ಕಳಿಸ್ತೀರಾ ಅಂತ. ನನಗೂ ತಮಿಳ್ನಾಡಿಗೂ ಕಾಂಟ್ರಾಕ್ಟ್ ಬರ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟು ಜನ ಕಳಿಸ್ತೀನಿ ಅಂತ. ಅದನ್ನು ಹೇಳ್ಬಿಟ್ರು ಬಹಳ ಜನ, ಪೇಪರ್ನವರು ಅದನ್ನು ಹೇಳಿದ್ರು, ಅಯ್ಯೋ ಅವರು ನಿಜವಾಗ್ಲೂ ಬಹಳ ಜನ ಅಂತ. ನನಗೆ ಯಾವತ್ತು ಬೇಜಾರಾಯ್ತು ಗೊತ್ತಾ, ಯಾವ ಕಾರಣಕ್ಕೂ ನಾನು ಪಾಡಿಗೆ ನಾನು ದೇವಸ್ಥಾನಕ್ಕೆ ಹೋಗಿ ಅಂತ ಪರಿಹಾರ ಕಳಿಸ್ತಿದ್ನೇ ಹೊರತು ಅಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಸರಿ ಹೋಗ್ಲಿ ಅನ್ನೋ ಉದ್ದೇಶದಲ್ಲ. ಆ ಸ್ಥಳ ನಿಮಗೆ ಮೊದಲೇ ಆಗ್ಲೇ ಆಕೆ ಕೇಳಿರೋ ಪ್ರಶ್ನೆ ಪ್ರಕಾರವಾಗಿ ನಾನು ಏನು ಹೇಳಿದೆ, ಎಲ್ಲಿ ರಶ್ ಇರುತ್ತೋ ಅಥವಾ ಎಲ್ಲಿ ಜಾಸ್ತಿ ಜನ ಸೇರಕ್ಕೆ ಶುರು ಆಗ್ತಾರೋ ಅಲ್ಲಿ ದೇವ್ರು ಹೊಟ್ಟೋಗ್ತಾನೆ ಸಾನ್ನಿಧ್ಯ ಅನ್ನೋದು ಸತ್ಯವಾದ ಘಟನೆ ಹೇಳಿದೆ. ಸೊ ಇಂತಿಂಥ ಸ್ಥಳದಲ್ಲಿ ನಿಮ್ಮ ಪರಿಹಾರಕ್ಕೆ ಇಂತಿಂಥ ಜಾಗದಲ್ಲೇ ಭಗವಂತ ಇರ್ತಾನೆ ಅಂತ. ಡೆಂಟಿಸ್ಟ್ ಎಲ್ಲಿರ್ತಾನೆ, ಆ ಡೆಂಟಿಸ್ಟು ಆ ಕ್ಲಿನಿಕಲ್ಲೇ ಇರ್ತಾನೆ. ಐ ಸ್ಪೆಷಲಿಸ್ಟ್ ಇರ್ತಾನೆ, ಈ ಕಡೆನೇ ಹೋಗಿ ಅಂತಾನೆ. ತಮಿಳ್ನಾಡಲ್ಲೇ ಯಾಕಿದ್ದಾನೆ ಅನ್ನೋ ಪ್ರಶ್ನೆ ಏನು ಅಂದ್ರೆ, ನಮ್ಮಲ್ಲಿ ದೇವಸ್ಥಾನಗಳಲ್ಲಿ ಶಕ್ತಿಗಳು ಬಹಳ ಕಮ್ಮಿ ಆಗೋಗಿರ್ತಕ್ಕಂಥ ವಿಚಾರ. ಕರ್ನಾಟಕದಲ್ಲಿ ಯಾವುದೇ ಶಕ್ತಿಯುತವಾದ ದೇವಸ್ಥಾನಗಳು ಇಲ್ಲ. ನಮ್ಮಲ್ಲಿ ಏನಾಗಿದೆ, ಇವತ್ತಿನ ದಿವಸ ಧರ್ಮಸ್ಥಳ ಅಂದ್ರೆ ಧರ್ಮ ಒಂದಿದೆ, ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ ಹೇಳಿ ಕೊಲ್ಲಾಪುರಕ್ಕೆ ಹೋಗ್ತೀವಿ, ಸಾನ್ನಿಧ್ಯ ಇದೆ. ದುಡ್ಡಿಗೆ ಬಿಸ್ನೆಸ್ಗೋಸ್ಕರ ಯಾರು ಹೋಗ್ತಾರೆ, ಮನಃಶಾಂತಿಗೆ ಯಾರು ಹೋಗ್ತಾರೆ, ಬರ್ತಕ್ಕಂಥ ವಿಚಾರ. ಅದಕ್ಕೆ ಆ ದೇವರ ಶಕ್ತಿ. ಕೊಲ್ಲೂರು ಮಹಾಲಕ್ಷ್ಮಿಯಲ್ಲಿ ಖಂಡಿತ ದೇವರೇ ಇಲ್ಲ, ಯಾಕೆಂದ್ರೆ ದೇವರ ಸಾನ್ನಿಧ್ಯ ಹೊಟ್ಟೋಗಿದೆ. ಅಲ್ಲಿ ಕೊಲ್ಲೂರಲ್ಲಿ ಇವತ್ತೆಲ್ಲ ಬರೀ ಕೇರಳದವ್ರು ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕದ ದೇವಸ್ಥಾನ ಅನ್ಕೋಬೇಕು, ಆ ಮಟ್ಟಕ್ಕೆ ಮಾಡಿಬಿಟ್ಟಿದ್ದಾರೆ, ಅಷ್ಟು ಹೊಲಸು ಮಾಡಿಟ್ಟಿದ್ದಾರೆ. ಸೊ ದೇವರಿಗೆ ಏನಂದ್ರೆ ಏನು ಅಂದ್ರೆ, ದಿನಾ ಬೆಳಗ್ಗೆ ಅವಳಿಗೆ ಪಾಪ ಬೇಜಾರಾಗೋಗಿದೆ ಅನ್ಸುತ್ತೆ. ಏನು ಅಂದ್ರೆ ಅಭಿಷೇಕ ಸರಿಯಾಗಿ ಮಾಡಲ್ಲ, ರಾತ್ರಿ ಹಾಕಿರೋ ಅಲಂಕಾರ ಕೆಳಗಡೆ ನಿಜವಾಗ್ಲೂ ಅರ್ಚಕರು ಒಬ್ಬನು ತೆಗೆಯಲ್ಲಪ್ಪ, ಏನ್ ದರಿದ್ರದವರು. ಇಂಥ ಒಂದು ಸಂದರ್ಭ ಬಂದ್ಬಿಟ್ಟಿದೆ. ಆದರೆ ಕೆಲವೊಂದು ಜಾಗಕ್ಕೆ ಕಣ್ಣಿನ ದೇವಸ್ಥಾನ. ಇವತ್ತಾಗ್ಲೇ ನಾನು ಏನಂದ್ರೆ ಒಂದು ಉದಾಹರಣೆ ಕೊಟ್ಟೆ. ಇದು ಸ್ವಾಮಿ ಮಲೆಯಲ್ಲಿರತಕ್ಕಂಥ ದೇವಸ್ಥಾನ. ಇದು ಯಾವುದೇ ಒಂದು ದೇವಸ್ಥಾನಗಳನ್ನ ನಾನು ಕಟ್ಟಿಸಿದ್ದಲ್ಲ. ನಿಮ್ಮ ಒಂದು ವಿಚಾರಕ್ಕೆ ನಾನು ಅದನ್ನು ಹೇಳ್ತೀನಿ. ನಾನು ಆಲ್ ಇಂಡಿಯಾ ವಾಸ್ತು ಮತ್ತು ಶಿಲ್ಪಶಾಸ್ತ್ರಕ್ಕೆ ನಾನೇ ಜಾಯಿಂಟ್ ಸೆಕ್ರೆಟರಿ. ಆರ್ಕಿಯಾಲಜಿಕ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ನಾನು ಎಲ್ಲಾ ದೇವಸ್ಥಾನಗಳು ಏನಾದರೂ ಶಿಥಿಲವಾದ್ರೆ ಅಥವಾ ಯಾವುದಾದ್ರೂ ಒಂದು ಹಾಳಾಗಿದ್ರೆ, ಅದಕ್ಕೆ ವಾಸ್ತು ದೋಷಗಳಿದ್ದರೆ ಅದಕ್ಕೆ ನಾನೇ ಪರಿಶೀಲನೆ ಮಾಡಿ ಆ ಸ್ಥಳಕ್ಕೆ ಹೋಗಿ ಯಾತಕ್ಕೆ ಹಿಂಗಾಗಿದೆ, ಆ ಸಾನ್ನಿಧ್ಯ ಏನಾದರೂ ಕೆಟ್ಟು ಹೋಗಿದೆಯಾ ಅಥವಾ ಜನಾಕರ್ಷಣೆ ಯಾಕಿಲ್ಲ, ಏನಾಗಿದೆ ಅಂತ ಪರೀಕ್ಷೆ ಮಾಡಕ್ಕೆ ಹೋಗ್ತಾ ಇದ್ದೆ. ನನ್ನ ಇಷ್ಟು 33 ವರ್ಷದ ಒಂದು ಅನುಭವದಲ್ಲಿ ನಾನು ಹೋಗ್ತಾ ಇರ್ತಕ್ಕಂಥ ಅಷ್ಟೂ ದೇವಸ್ಥಾನಗಳಲ್ಲಿ ಏನೇನಿತ್ತು ಅಷ್ಟು ರಿಸರ್ಚ್ ಮಾಡಿರ್ತಕ್ಕಂಥ ವಿಚಾರಗಳನ್ನ, ಇಂತಿಂಥ ದೇವಸ್ಥಾನದಲ್ಲಿ ಇಂತಿಂಥ ಶಕ್ತಿ ಇದೆ, ಯಾಕೆ ಉಪಯೋಗಿಸಬಾರ್ದು, ನಮ್ಮಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಶಂಕೆಲ್ ಬಂದ್ರೇನೆ ತೀರ್ಥ, ಅದೇ ಯಾಕೆ ಹೋಗಬಾರ್ದು ನೇರವಾಗಿ ಅಂತ ಹೇಳಿ ಇಂಥ ದೇವಸ್ಥಾನಗಳಲ್ಲಿ ಹೋದಾಗ, ನಮ್ಮಲ್ಲಿ ಮೆಡ್ರಾಸ್ ಸ್ಟೇಟ್ ಅಂತಿತ್ತು. ಆ ಮೆಡ್ರಾಸ್ ಸ್ಟೇಟ್ ಇಂದಾಗ ಕೃಷ್ಣದೇವರಾಯರೇ ನಮ್ಮನ್ನು ಆಳ್ತಾ ಇದ್ದಿದ್ದು. ಆ ಮಹಾರಾಜರು ಆಳ್ತಾ ಇದ್ದಾಗ ಅವ್ರು ಆಂಧ್ರ ಇರ್ತಕ್ಕಂಥ ರಾಜರು, ಆದ್ರೆ ಎಂಟೈರ್ ಸೌತ್ ಇಂಡಿಯಾ ಅವ್ರ ಕಂಟ್ರೋಲ್ ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ಹಳೇ ಪುರಾತನ ದೇವಸ್ಥಾನಗಳು ಯಾವುದೇ ಕಾರಣಕ್ಕೂ 1800 ವರ್ಷದ ಹಿಂದೆ ಇರೋದು, 2000 ವರ್ಷ ಇರೋದು ಇಂಥ ದೇವಾಲಯಗಳೇ. ತಮಿಳ್ನಾಡಲ್ಲಿ ಇವತ್ತೇನು ದೇವಸ್ಥಾನಗಳು ಕಟ್ಟಿದ್ರೆ ನೀವೆಲ್ಲ ಅನ್ಕೊಂಡಾಗೆ ತಮಿಳ್ನಾಡಲ್ಲ ಅದು. ತಮಿಳ್ನಾಡು ಆಲ್ರೆಡಿ ಏನು ಅಂದ್ರೆ ತಿರುನಲ್ವೇಲಿಯಿಂದ ಹಿಡಿದು ರಾಮೇಶ್ವರದವರೆಗೂ ಎಲ್ಲ ಮುಳುಗೋಗಿದೆ. ಕನ್ನಡ ಅಂದ್ರೆ ಏನ್ ನಾವು ಅಂತೀವಿ, ಕಣ್ಣು ಎಲ್ಲಿ ನೋಡುತ್ತೋ ಅಲ್ಲಿವರೆಗೂ ನಡ ಅಂತಲೇ ನಮ್ಮೆಲ್ಲ ಸೌತ್ ಇಂಡಿಯಾ. ದಟ್ ಈಸ್ ಲಾರ್ಡ್ ಪ್ಲಾಟ್ಯೂ ಲ್ಯಾಂಡ್ ಆಫ್ ಇಂಡಿಯಾ. ಇದು ಸತ್ಯ. ಇವತ್ತಿಗೂ ನಮ್ಮಲ್ಲಿ ಏನು ಅಂದ್ರೆ, ಎಲ್ಲರೂ ಅನ್ಕೊಂಡ ಹಾಗೆ ಭಾರತ ದೇಶದಲ್ಲಿ ಒಂದು ಒಳ್ಳೆ ಹೆಸರು ಇಟ್ಟಿದ್ದಾರೆ ಅಂದ್ರೆ, ಯಾರಾದರೂ ಹಿಂದಿನಲ್ಲಿ ಇಡ್ತಾರ ಹೆಸರು? ಹಿಂದಿ ಇಲ್ವೇ ಇಲ್ವಲ್ಲ. ಅಂದ್ರೆ ಏನು, ಕೈಲಾಸ ಹೆಸರನ್ನ ಏನಂತ ಇಟ್ಟಿದ್ದಾರೆ, ಹಿಮಾಲಯ ಅಂತ ಇಟ್ಟಿದ್ದಾರೆ. ಹಿಮದ ಆಲಯ ಅಂತ, ಅದು ಕನ್ನಡದೇ ಪದ. ಯಾವತ್ತಾದ್ರೂ ಏನಾದ್ರೂ ಹಿಂದಿಲಿ ಇಟ್ಟಿದಾರ, ಸ್ಯಾನ್ಸ್ಕ್ರಿಟ್ ಇಟ್ಟಿದಾರ? ಏನಿಲ್ವಲ್ಲ. ಅಂದ್ರೆ ನಾವೇನು ಅಂದ್ರೆ, ಭಾರತ ದೇಶದಲ್ಲಿ ಹುಟ್ಟಿದಾಗ ಭಾರತ ಸಂಸ್ಕಾರವನ್ನು ಎಲ್ಲೆಲ್ಲಿ ಇದೆಯೋ ಅದನ್ನೆಲ್ಲ ಗೌರವಿಸಬೇಕು, ಎಲ್ಲೆಲ್ಲಿ ಶಕ್ತಿ ಇದೆಯೋ ಆ ಸ್ಥಳಕ್ಕೆ ಕಳಿಸ್ಬೇಕು ಅನ್ನೋ ಉದ್ದೇಶ. ABCD ಹೇಳ್ಕೊಡ್ಬೇಕಾದ್ರೆ ನಾನು ಫಸ್ಟ್ ABCD ಶುರು ಮಾಡಿ Z ವರ್ಗೂ ಮುಗಿಸ್ಬೇಕು. ಕರ್ನಾಟಕದವ್ರು ಎಲ್ಲಿ ಹತ್ರ, ತಮಿಳ್ನಾಡಿಗೆ ಹತ್ರ, ಫಸ್ಟ್ ಶಕ್ತಿಗೆ ಇಲ್ಲಿ ಕಳ್ಸೋಣ. ಆಮೇಲೆ ಆಂಧ್ರಾಗ ಹೋಗ್ತಾರೋ ಇಲ್ವೋ ಅಂತ ಅವ್ರ ಪಲ್ಸ್ ನೋಡ್ಕೊಂಡು ಆಂಧ್ರ ಕಳ್ಸೋಣ. ಇಲ್ಲ ಕಾಶಿಗೆ ಹೋಗಿ ಅಂತ ಒಂದೇ ಸಲ ಹೇಳ್ಬಿಟ್ರೆ ಯಾವಾಗಲೂ ದೂರದ ದೇಶಕ್ಕೆ ಕಳಿಸ್ತಾರೆ ಅಂತ ಅದನ್ನ ಬೇರೆ ಒಂದು ಆರೋಪ.
ಅದಕ್ಕೆ ಪಕ್ಕದಲ್ಲಿರತಕ್ಕಂಥ ಶಕ್ತಿಗಳು, ಇವತ್ತಿನ ದಿವಸ ರಾಕಾಯಮ್ಮ ಅಂತ ಒಂದು ದೇವಸ್ಥಾನ ಏನಿದೆ ತಮಿಳುನಾಡಲ್ಲಿ, ಆ ರಾಕಾಯಮ್ಮ ಬಂದು 3000 ವರ್ಷದಿಂದ ಅವಳ ಕಾಲಲ್ಲಿ ನೀರು ಬರ್ತಾ ಇದೆ. ಇದುವರ ತನಕ ಯಾವುದು ಪೈಪಲ್ಲಿ ಹಾಕಿದ ನೀರಲ್ಲ, ತನ್ನ ಕಾಲಲ್ಲೇ ಉಗ್ತಾ ಇರತಕ್ಕಂಥ ನೀರು, ಕಲ್ಲು ಶಿಲೆಯಲ್ಲಿ ಉಗ್ತಾ ಇರೋ ನೀರು. ಈ ತರದ ಶಕ್ತಿ ದೇವಸ್ಥಾನ. ಯಾರು ಅಲ್ಲಿ ಹೋಗಿ ಒಂದು ಸಲಿ ಮಂಗಳವಾರ ಅಥವಾ ಭಾನುವಾರ ಅಥವಾ ಯಾವುದೇ ಬುಧವಾರ ಸ್ನಾನ ಮಾಡ್ತಾರೋ, ಕಣ್ಣಲ್ಲಿ ಪರೆ ಬಂದಿದ್ರೆ ಹೋಗುತ್ತೆ, ಹಾರ್ಟ್ ಡಿಸೀಸಸ್ ಬಂದ್ರೆ ಹೋಗುತ್ತೆ, ಕ್ಯಾನ್ಸರ್ ಬಂದಿರತಕ್ಕಂಥದ್ದು ಗುಣವಾಗಿದೆ, ಎಷ್ಟೋ ಜನಕ್ಕೆ ಚರ್ಮ ವ್ಯಾಧಿ ಇರತಕ್ಕಂಥದ್ದು ಹೋಗಿದೆ, ಒಳ ದೇಹದಲ್ಲಿರ್ತಕ್ಕಂಥ ಚರ್ಮ ವ್ಯಾಧಿ ಹೋಗಿದೆ, ಎಂತ ಆಪರೇಷನ್, ಹಾರ್ಟ್ ಡಿಸೀಸಸ್, ನರ್ವ ದೌರ್ಬಲ್ಯ, ಎಂತ ಬೋನ್ ಮೆಟೀರಿಯಲ್ಸ್ ಕೆಟ್ಟೋಗಿದ್ರೆ ಆಪರೇಷನ್ ಮಾಡಿಸಿರೋದು, ಕಬ್ಬಿಣದ ಏನಾದ್ರು ಹಾಕಿದ್ರೆ ಅದಕ್ಷಮಾತ್ ಕೊಳ್ತೋಗಿದ್ರೆ ಅದು ಸರಿ ಹೋಗುತ್ತೆ. ಇಷ್ಟೊಂದು ವರಿಯರ್ತನೆ ಆಗಿದೆ. ಇದಕ್ಕೆ ಯಾಕೆ ಕಳಿಸ್ಬಾರ್ದು? ಒಳ್ಳೆ ಕ್ಷೇತ್ರ ಆಗಿರೋದ್ರಿಂದ. ಅದಾದ ಮೇಲೆ ತಿರುಚನಗೂಡು ಅಂತ ಒಂದು ಒಳ್ಳೆ ಕ್ಷೇತ್ರ. ಇದು ಅರ್ಧನಾರೀಶ್ವರ ದೇವಸ್ಥಾನ. ಈ ಅರ್ಧನಾರೀಶ್ವರ ದೇವಸ್ಥಾನ ನಾನು ಕಟ್ಟಿಸಿದ್ದಲ್ಲ, 2500 ವರ್ಷದ ದೇವಸ್ಥಾನ. ನೀವು ನಂಬುತ್ತೀರೋ ಬಿಡ್ತೀರೋ, ಒಂದು ಹೆಣವನ್ನ ಇವತ್ತೊಂದು ದಿವಸ ಹೊರಗಡೆ ಬಿಸಾಕಿದ ತಕ್ಷಣ ಏನಾಗುತ್ತೆ, ಮಣ್ಣಿಂದ ಆಚೆ ಹುಳುಗಳು ತಿನ್ನುತ್ತೆ, ಬಹಳ ಚೆನ್ನಾಗಿ ತಿಂದು ಖಾಲಿ ಮಾಡಿಬಿಡುತ್ತೆ. ಆದರೆ ಆ ತಿರುಚನಗೂಡಲ್ಲಿರ್ತಕ್ಕಂಥ ಅರ್ಧನಾರೀಶ್ವರ ಎಷ್ಟು ಚೆನ್ನಾಗಿದೆ ಅಂದ್ರೆ 6.5 ಅಡಿ ವಿಗ್ರಹ. ಈ 6.5 ಅಡಿ ವಿಗ್ರಹ ಬಲಭಾಗದಲ್ಲಿ ಪೂರ್ತಿ ಎತ್ತಿನ ಮೂಳೆಯಲ್ಲಿ ಮಾಡಿರೋದು. ಯಾವುದೋ ಎತ್ತಿನ ಮೂಳೆಯಲ್ಲಿ. ಎಡಭಾಗದಲ್ಲಿರ್ತಕ್ಕಂಥ ವಿಗ್ರಹ ಯಾವುದೋ ಕುದುರೆ ಮೂಳೆಯಲ್ಲಿ ಮಾಡಿರತಕ್ಕಂಥದ್ದು. ಕೈಯಲ್ಲಿರೋ ತ್ರಿಶೂಲ ಯಾವುದ್ರಲ್ಲಿ, ಆನೆ ಮೂಳೆಯಲ್ಲಿ ಮಾಡಿರತಕ್ಕಂಥದ್ದು. ಇಂಥ ಒಂದು ವಿಗ್ರಹ ನಿಮ್ಮ ಕರ್ನಾಟಕದಲ್ಲಾಗ್ಲಿ ಯಾವುದೇ ಭಾರತ ದೇಶದಲ್ಲಾಗಲಿ ತೋರಿಸಿ, ಅದು ಇವತ್ತವರೆಗೂ ಯಾವ ಹುಳೆ ಉಪ್ಟೆ ಏನೂ ತಿಂದಿಲ್ಲ. ಎಷ್ಟು ದೈವ ಶಕ್ತಿಯಲ್ಲಿದೆ. ಗಂಡ ಹೆಂಡತಿ ಯಾರಾದ್ರೂ ಜಗಳ ಮಾಡಿದ್ರ, ಡೈವರ್ಸ್ಗಳಾಯ್ತಾ, ಅದನ್ನೆಲ್ಲ ಸರಿತಿದ್ದುಪಡಿಸೋದು ಆ ತಿರುಚನಗೂಡೆ. ಇವತ್ತಿನ ದಿವಸ ಮೂಳೆ ವ್ಯಾಧಿಗಳು ಏನ್ ಬೋನ್ ಮ್ಯಾರೋ ಅಂತ ಡಾಕ್ಟರ್ ಹೊಡ್ಕೊಂತಿದ್ದಾರೆ, ಅವರು ಅಲ್ಲಿ ಹೋಗಿ ಕಾಲಲ್ಲಿ ನೀರು ಉಗ್ತಾ ಇದೆ ಈಶ್ವರನಿಗೆ, ಅದನ್ನ ಒಂದು ಸಲಿ ನೀರು ಕುಡಿದ್ರೆ ಬೋನ್ ಮ್ಯಾರೋ, ಬೋನ್ ನೋವುಗಳು ಇವತ್ತು ಮಾಯವಾಗತ್ತೆ. ಮಾಯ ಆಗಿದೆ ಸತ್ಯವಾಗಿ ಎಷ್ಟೋ ಜನಕ್ಕೆ. ಇಂಥ ಒಂದು ಮಹಾಕ್ಷೇತ್ರ. ಎಷ್ಟೋ ದಿವಸಕ್ಕೆ ಸುಮ್ಮನೆ ಒಂದು ಇಟ್ಟಿರೋ ಹಲಸದ ಅನ್ನ ವಾಸನೆ ಹೊಡೆಯುತ್ತೆ. ಈ ಮೂಳೆಗಳು ಮಾಡಿರತಕ್ಕಂಥ ವಿಗ್ರಹ ಸತ್ಯವಾಗಿ ಇವತ್ತು ಜೀವಂತವಾಗಿ ಕಣ್ಣು ಮುಂದೆ ನೋಡಬಹುದು. ಅದನ್ನ ಸಾಕ್ಷಿ ರೂಪವಾಗಿ ನೋಡಿದಾಗ ನಾವು ಬೇರೆ ಊರಿಗೆ ಕಳಿಸ್ತೀವಿ ಅನ್ಕೊಂತೀವ? ಇಲ್ಲ. ಜಗತ್ತಲ್ಲಿ ಇವತ್ತಿನ ದಿವಸ ದೊಡ್ಡ ದೇವಾಲಯ ಯಾವುದು ಅಂತ ಕೇಳಿದ್ರೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಗಿನ್ನಿಸ್ ರೆಕಾರ್ಡ್ ಹೊಂದಿರತಕ್ಕಂಥ ಅಪರೂಪದ ಬಹಳ ದೊಡ್ಡ ದೇವಾಲಯ ಆಗಿರ್ತಕ್ಕಂಥದ್ದು ಅಳಗರ್ ಕೋವಿಲ್. ಜಾಸ್ತಿ ದೊಡ್ಡದೇನಿಲ್ಲ. ಗರ್ಭಗುಡಿಗೂ ರಾಜಗೋಪುರಕ್ಕೂ ಬರೀ 1.5 ಕಿಲೋಮೀಟರ್ ಅಷ್ಟೇ. ಗರ್ಭಗುಡಿಗೂ ರಾಜಗೋಪುರಕ್ಕೆ ಬರೀ 1.5 ಕಿಲೋಮೀಟರ್. ಈ ದೇವಸ್ಥಾನ ಹೆಂಗಿದೆ? ಹೇಗಿದೆ ಅಂದ್ರೆ ಆಕಾರವನ್ನ ನೀವು ಯಾವತ್ತೂ ಸುಮ್ಮನೆ ಒಂದು ಬೆಟ್ಟ ನೋಡ್ಬಿಡ್ಬಾರ್ದು. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಸುಮ್ಮನೆ ಹಂಗೆ ನೋಡ್ಕೊಂಡ್ಬರ್ಬಾರ್ದು, ರಿಸರ್ಚ್ ಮಾಡಬೇಕು. ಅದನ್ನ ಹೇಗೆ ಅಂತ ನೋಡ್ಬೇಕು. ಆ ದೇವಸ್ಥಾನ ಇರೋದೇ ಹೇಗೆ, ಇಷ್ಟು ದೊಡ್ಡ ಹಾವು 3 ಸುತ್ತು ಹಾಕೊಂಡಿದೆ. ಈ ಹಾವಿನ ಕೊನೆಯ ಭಾಗ ಅಂದ್ರೆ ಇಲ್ಲಿ ಏನಿದೆ, ಇಲ್ಲೇ ವೆಂಕಟೇಶ್ವರ ಇದ್ದಾನೆ. ಅಳಗರ್ ಅಂದ್ರೆ ವೆಂಕಟೇಶ್ವರ, ಅಲಂಕಾರ ಪೆರಮಾಳ್ ಅಂತ ಕರೀತಾರೆ. ಈ ಕೊನೆ ಭಾಗದಲ್ಲಿ ಗರ್ಭಗುಡಿಯ ರಾಜಗೋಪುರ ಇದೆ. ಇಲ್ಲಿಗೂ 1.5 ಕಿಲೋಮೀಟರ್. ಹಾವು ಹೀಗಿದ್ದಾಗ ಇಲ್ಲಿ ರಾಕಾಯಮ್ಮ, ಕಂಠದಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ. ಇಂಥ ಒಂದು ಕ್ಷೇತ್ರ, ಎಷ್ಟು ದೊಡ್ಡ ದೇವಾಲಯ ಆಗಿರ್ತಕ್ಕಂಥ ಮಹಾಕ್ಷೇತ್ರಕ್ಕೆ ಯಾರಾದರೂ ಹೋಗಿ ಬರ್ತಾರ? ಯಾರು ಹೋಗಿ ಬಂದಿಲ್ಲ. ಆ ಕ್ಷೇತ್ರವೆಲ್ಲ ನೋಡಿದಾಗ ಇಂಥ ಒಂದು ಶಕ್ತಿ ಅವನಲ್ಲಿದೆ. ಯಾತಕ್ಕಲ್ಲಿ ಅಂದ್ರೆ ಯಾರಿಗೆ ಯಾವ ಕಾಲಕ್ಕೂ ಮದುವೆಗಳಾಗಿಲ್ಲ, ಯಾರಿಗೆ ಯಾವ ಕಾಲಕ್ಕೂ ಮನೆಯಲ್ಲಿ ಕಲಹಗಳು, ಅಂದ್ರೆ ಮದುವೆ ಆದ್ಮೇಲೂ ಕಲಹಗಳು, ಮಕ್ಕಳಾಗಿಲ್ಲ, ಇವರಿಗೆಲ್ಲ ಒಂದು ತುಳಸಿ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಬೇಕು. ಯಾಕೆ ಅಂದ್ರೆ ಹೊಟ್ಟೆಯ ಭಾಗದ ಕಲ್ಲಿದೆಯಲ್ಲ, ಅದು ದೊಡ್ಡ ಸಾಲಿಗ್ರಾಮದಲ್ಲಿ ಮಾಡಿರ್ತಕ್ಕಂಥ ವಿಚಾರ. ಅಂಥ ಒಂದು ಸಾಲಿಗ್ರಾಮ. ಆ ಸಾಲಿಗ್ರಾಮದಿಂದ ಹೊಟ್ಟೆ ಹೊಕ್ಕಳಿಂದ ನೀರು ಬರ್ತಾ ಇರುತ್ತೆ. ಇದನ್ನ ಯಾರು ಪೈಪ್ ಹಾಕಿ ಮಾಡಿಲ್ಲ, ಯಾವ ಕಾರಣಕ್ಕೂ ಇಲ್ಲ. ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ನೀರು ಉಕ್ಕತ್ತೆ. ಆ ಸಮಯಕ್ಕೆ ಯಾರಲ್ಲಿ ಹೋಗಿ ಬರ್ತಾರೋ, ಮಣಿಪುರ ಅಂದ್ರೆ ಮಹಾವಿಷ್ಣು ನಮ್ಮ ಜೀವನ ಚಕ್ರವನ್ನು ತಿರುಗಿಸ್ತಾನೆ. ಇಂಥ ಒಂದು ದೇವಸ್ಥಾನ. ತಿರುವಾರೂರು ಅಂತಕ್ಕಂಥ ದೊಡ್ಡ ಕ್ಷೇತ್ರ ಅಂತಿದೆ. ಇವತ್ತಿನ ದಿವಸ ಆ ದೊಡ್ಡ ಕ್ಷೇತ್ರ, ಜಗತ್ತಲ್ಲೇ ದೊಡ್ಡ ಕ್ಷೇತ್ರ ಅಂದ್ರೆ ಜಾಸ್ತಿ ಏನಿಲ್ಲ, 27 ರಾಜಗೋಪುರಗಳಿದೆ. ಇಷ್ಟೂ ರಾಜಗೋಪುರಗಳು ಕಲ್ಲದೇ ಆಗಿದೆ. ಕಲ್ಯಾಣಿ ಎಷ್ಟಪ್ಪ ದೊಡ್ಡದಾಗಿರ್ಬೋದು? ನಿಮ್ಮಲ್ಲಿ ಕಲ್ಯಾಣಿ ನೋಡ್ಬೋದು. ಸಾಧಾರಣವಾಗಿರ್ತಕ್ಕಂಥ ಕಲ್ಯಾಣಿ ಜಗತ್ತಲ್ಲೇ 2ನೇ ಕಲ್ಯಾಣಿ. ಒಂದು ನಾನು ಶ್ರೀಲಂಕಾಲಿ ಕಾರ್ಯಕ್ರಮ ತೋರಿಸುವಾಗ ಹೇಳಿದ್ದೆ, ಅದು ರಾವಣ ಕಟ್ಟಿದ ಕಲ್ಯಾಣಿ. 2ನೇದು ಮನುಷ್ಯ ಮಾಡಿರ್ತಕ್ಕಂಥ ರಾಜ ಮಹಾರಾಜರ ಕಾಲ ಮಾಡಿರ್ತಕ್ಕಂಥ ಕಲ್ಯಾಣಿ. ಈ ಕಲ್ಯಾಣಿ ಜಾಸ್ತಿ ಏನಿಲ್ಲ, 35 ವಿಶೇಷವಾಗಿರ್ತಕ್ಕಂಥ ಎಕರೆಯಲ್ಲಿ ಮಾಡಿರ್ತಕ್ಕಂಥ ಕಲ್ಯಾಣಿ. ಮಧ್ಯದಲ್ಲಿರ್ತಕ್ಕಂಥ ಮಂಟಪ ಜಾಸ್ತಿ ಏನಿಲ್ಲ, ಬರೀ 2 ಎಕರೆ ಮಂಟಪ. ಇಷ್ಟು ದೊಡ್ಡ ದೇವಾಲಯ. ಇದರಲ್ಲಿ ಪಾರ್ವತಿ ಏನ್ ಹೇಳ್ತಾಳೆ, ಕಲಿಯುಗ ಮುಗಿಯೋಷ್ಟರಲ್ಲಿ ಇದು ಪೂರ್ತಿ ರಕ್ತವಾಗತ್ತೆ ಅಂತ. ಇವತ್ತಿಗೂ ಸತ್ಯ. ಆ ದೇವಸ್ಥಾನಕ್ಕೆ ಯಾರು ಹೋಗಿ ಬರ್ತಾರೋ, ಖಂಡಿತವಾಗ್ಲೂ ಕಣ್ಣಿಲ್ದಿರ್ತಕ್ಕಂಥ ನವಗ್ರಹಗಳು ಇವತ್ತಿಗೂ ಅಲ್ಲಿ ನೇರವಾಗಿ ಬಿಟ್ಟಿದೆ. ಕಣ್ಣಿಲ್ದಿದ್ದವ್ರಿಗೆ ಕಣ್ಣು ಬರುತ್ತೆ. ಬೆನ್ನು ಬೋನ್ನಲ್ಲಿ ಅಕಸ್ಮಾತ್ ಸ್ಪೈನಲ್ ಕಾರ್ಡ್ ಏನಾದರೂ ಆಪರೇಷನ್ ಆಗಿದೆ, ಅಥವಾ ಮಲ್ಕೊಳಕ್ಕಾಗಲ್ಲ, ಯಾವಾಗಲೂ ನೋವ್ತಾ ಇದೆ, ಅಥವಾ ಬೆನ್ನು ಇದೆ, ಇಂಥವ್ರಿಗೆ ಇಲ್ಲಿ ಹೋಗಿ ನವಗ್ರಹಕ್ಕೆ ಶಾಂತಿ ಮಾಡಿ ನಮಸ್ಕಾರ ಮಾಡೋದೇ ಆ ಪಾರ್ವತಿ ದೇವಿಗೆ ಅಷ್ಟು ಶಕ್ತಿ ಇದೆ. ಇಂಥ ದೇವಸ್ಥಾನಗಳು ಬಹಳಷ್ಟಿವೆ.